ಭಾರತ ಚಹಾ ಪ್ರಿಯರ ದೇಶ. ಇಲ್ಲಿ ಮೆಜಾರಿಟಿ ಪೀಪಲ್ ಟೀ ಕುಡಿತಾರೆ. ಇಂತಹ ದೇಶದಲ್ಲಿ ಚೈನ್ ಆಫ್ ಕಾಫಿ ರೆಸ್ಟೋರೆಂಟನ್ನು ಮಾಡಿ ಸಕ್ಸಸ್ ಆಗೋದಿದೆಯಲ್ಲ, ಇದು ತುಂಬ ದೊಡ್ಡ ವಿಷಯ ಸ್ನೇಹಿತರೆ. ಇದನ್ನು ಪ್ರೂವ್ ಮಾಡಿದ್ದು CCD ಕೆಫೆ ಕಾಫಿ ಡೇ. ಇದರ ಸಂಸ್ಥಾಪಕರು ಬಂದುಬಿಟ್ಟು VG ಸಿದ್ಧಾರ್ಥ್. ತುಂಬ ಖುಷಿಯಾಗೋದೇನು ಕೇಳಿದರೆ, ಇದು ನಮ್ಮ ಹೆಮ್ಮೆಯ ಭಾರತ ದೇಶದ ಕಂಪನಿ, ಅದರಲ್ಲೂ ಕರ್ನಾಟಕದ ಕಂಪನಿ, ಅದರಲ್ಲೂ ಮಲೆನಾಡಿನ ಕಂಪನಿ ಸ್ನೇಹಿತರೆ. ಆ ಕಾಲದಲ್ಲಿ 1488 ಔಟ್ಲೆಟ್ ಇದ್ದ ಒಂದು ಕಂಪನಿ ನಂಬರ್ 1 ಚೈನ್ ಆಫ್ ರೆಸ್ಟೋರೆಂಟ್ ಇನ್ ಇಂಡಿಯಾ ಆಗಿತ್ತು. ನಂಬರ್ 2 ಬಂದುಬಿಟ್ಟು ಕೋಸ್ಟಾ ಕಾಫಿ, ಖಾಲಿ 170 ಔಟ್ಲೆಟ್ ಇತ್ತು ಅವ್ರ ಹತ್ರ. ಸ್ನೇಹಿತರೆ, ಹಾಗಾದರೆ ಯಾಕೆ ಇಷ್ಟೆಲ್ಲ ಒಂದು ದೊಡ್ಡ ಕಂಪನಿಯ ಮಾಲೀಕ 2019ರಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ? ಏನು ರೀಸನ್ ಇರ್ಬೋದು? ಪೊಲಿಟಿಕಲ್ ರೀಸನ್ನ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿತ್ತಾ ಅದು ರೀಸನ್ ಆಗಿರ್ಬೋದಾ, ಅಥವಾ ಬ್ಯಾಂಕ್ಗಳಿಂದ ಲೋನ್ ಜಾಸ್ತಿ ತಗೊಂಡ್ರ, ಲಯಬಿಲಿಟೀಸಲ್ಲಿ ಬಿದ್ದ್ರ, ಯಾವ ರೀಸನ್ ಅಂತ ತಿಳ್ಕೊಳ್ಳೋಣ. ಇದೆಲ್ಲ ತಿಳ್ಕೊಳ್ಳುವ ಮೊದಲು ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು VG ಸಿದ್ಧಾರ್ಥ್ ಅವರ ಹಿನ್ನೆಲೆ. ಸ್ನೇಹಿತರೆ, VG ಸಿದ್ಧಾರ್ಥ್ ಅವರು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರಿನಲ್ಲಿ ಜನಿಸ್ತಾರೆ. ಅವರ ತಂದೆ ಹತ್ರ 450 ಎಕರೆ ಕಾಫಿ ಎಸ್ಟೇಟ್ ಇರುತ್ತೆ. ಎಜುಕೇಷನ್ ಮುಗಿಸ್ತಾರೆ VG ಸಿದ್ಧಾರ್ಥ್ ಅವರು. ಅವರು ಮಾಸ್ಟರ್ ಡಿಗ್ರಿಯನ್ನು ಸೈಂಟ್ ಅಲೋಷಿಯಸ್ ಕಾಲೇಜ್, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮುಗಿಸ್ತಾರೆ. ತಂದೆಗೊಂದು ಆಸೆ ಇರುತ್ತೆ, ತನ್ನ ಮಗ ತನ್ನ ಜೊತೆಗೆ ಕಾಫಿ ಎಸ್ಟೇಟ್ ನೋಡ್ಕೊಳ್ಬೇಕು ಅಂತ ಹೇಳಿ. ಬಟ್ VG ಸಿದ್ಧಾರ್ಥಿಗೆ ಬಿಲ್ಕುಲ್ ಇಷ್ಟ ಇರೋದಿಲ್ಲ ಕಾಫಿ ಟ್ರೇಡಿಂಗ್ನಲ್ಲಿ. ಸೊ ಅವ್ರು ಏನು ಮಾಡ್ತಾರೆ, ಸೈನ್ಯಕ್ಕೆ ಸೇರಬೇಕು, ದೇಶಕ್ಕೆ ಏನಾದರೂ ಸೇವೆ ಮಾಡಬೇಕು ಅಂತ ಹೇಳಿ ಮಿಲಿಟ್ರಿಗೆ ಟ್ರೈ ಮಾಡ್ತಾರೆ. ಬಟ್ ಅಲ್ಲಿ ರಿಜೆಕ್ಟ್ ಆಗ್ತಾರೆ. ಇನ್ನೂ ಏನಾದರೂ ಮಾಡಬೇಕು ಅಂತ ಹೇಳಿ ಶೇರ್ ಟ್ರೇಡಿಂಗ್ನಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಬಾಂಬೆಗೆ ಹೋಗ್ತಾರೆ. JM ಫಿನಾನ್ಸ್ ಸೆಕ್ಯೂರಿಟೀಸ್ನಲ್ಲಿ 2 ವರ್ಷ ಕೆಲಸ ಮಾಡ್ತಾರೆ. ಒಳ್ಳೆ ನಾಲೆಜನ್ನು ತಗೊಳ್ತಾರೆ. ವಾಪಸ್ ಬರ್ತಾರೆ. ತಂದೆ ಹತ್ರ ನಾನೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಕೇಳ್ತಾರೆ. ಬಿಸ್ನೆಸ್ ಮಾಡಬೇಕು ಅಂತ ಕೇಳಿದಾಗ ತಂದೆ 7.5 ಲಕ್ಷ ರೂಪಾಯಿ ಮಗನಿಗೆ ಕೊಡ್ತಾರೆ, VG ಸಿದ್ಧಾರ್ಥ್ ಅವರಿಗೆ ಕೊಡ್ತಾರೆ. VG ಸಿದ್ಧಾರ್ಥ್ ಅವರು 7.5 ಲಕ್ಷ ತಗೊಂಡು ಅದರಲ್ಲಿ 5 ಲಕ್ಷ ರೂಪಾಯಿಯನ್ನು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಉಳಿದ 7.5 ಲಕ್ಷ ರೂಪಾಯಿಯನ್ನು ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಒಂದು ಕಂಪನಿ ಓಪನ್ ಮಾಡ್ತಾರೆ, ಶೇರ್ ಟ್ರೇಡಿಂಗ್ ಕಂಪನಿ ಓಪನ್ ಮಾಡ್ತಾರೆ, ಸಿವಾನ್ ಸೆಕ್ಯೂರಿಟೀಸ್ ಅಂದ್ಬಿಟ್ಟು. ಸೊ ಶೇರ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆ ಪ್ರಾಫಿಟ್ ಬರುತ್ತೆ, ಯಾಕಂದರೆ ಶೇರ್ ಮಾರ್ಕೆಟ್ ಇವಾಗಿನ ಥರ ಇರಲ್ಲ, ಆವಾಗ ಒಳ್ಳೆ ಪ್ರಾಫಿಟ್ ಬರುತ್ತೆ. ಸೊ ಪ್ರಾಫಿಟ್ ಮಾಡ್ತಾ ಮಾಡ್ತಾ ಪ್ರಾಫಿಟಲ್ಲಿ ಬಂದ ಹಣವನ್ನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡದೆ ಅದನ್ನು ಡೈವರ್ಸಿಫೈ ಮಾಡ್ತಾರೆ, ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. 1985ಇಂದ 1993 ಅಂದರೆ 1985ರಿಂದ 1993 ಒಳಗಡೆ ಅವರು ಒಟ್ಟು ಖರೀದಿ ಮಾಡಿದಂಥ ಆಸ್ತಿ 3000 ಎಕರೆ, 3000 ಎಕರೆಸ್ ಲ್ಯಾಂಡನ್ನು ಪರ್ಚೇಸ್ ಮಾಡಿರ್ತಾರೆ ಸ್ನೇಹಿತರೆ. 1991ನಲ್ಲಿ ಸೊ ಇಕಾನಮಿ ಬೂಸ್ಟ್ ಆಗುತ್ತೆ. ಅವರು ಖಾಲಿ ಇಂಡಿಯಾದಲ್ಲಿ ಮಾತ್ರ ಬಿಸ್ನೆಸ್ ಮಾಡೋದಲ್ಲ, ಗ್ಲೋಬಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಸೊ 1993ಯಲ್ಲಿ ಕಾಫಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬರೀ 2 ವರ್ಷದಲ್ಲಿ, ಅಂದರೆ 1993ಇಂದ 1995 ಒಳಗಡೆ ಬರೀ 2 ವರ್ಷದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಕಾಫಿ ಟ್ರೇಡರ್ ಆಗಿ, ಅಂದರೆ ಕಾಫಿ ಎಕ್ಸ್ಪೋರ್ಟರ್ ಆಗಿ ಬೆಳೀತಾರೆ ಸ್ನೇಹಿತರೆ. ಕಾಫಿ ಎಕ್ಸ್ಪೋರ್ಟ್ ಮಾಡ್ತಾ ಇರಬೇಕಾದ್ರೆ ತುಂಬ ಚಾಲೆಂಜಸ್ ಬರುತ್ತೆ. ಅಂದರೆ ಪ್ರೈಸ್ ವಾಲಟೈಲಿಟಿ, ಕಾಮೊಡಿಟೀಸ್ ಯಾವಾಗಲೂ ಪ್ರೈಸಲ್ಲಿ ವಾಲಟೈಲಿಟಿ ಆಗ್ತಾ ಇರುತ್ತೆ. ಕಾನ್ಸ್ಟೆಂಟ್ ಪ್ರಾಫಿಟ್ ಬರಬೇಕು, ಇವತ್ತು ಲಾಭ ನಾಳೆ ಲಾಸು ಆ ರೀತಿ ಆಗಬಾರ್ದು. ಕಾನ್ಸ್ಟೆಂಟ್ ಏನಾದರೂ ಪ್ರಾಫಿಟ್ ಬರಬೇಕು ಅಂತ ಹೇಳಿ ಬೇರೆ ಏನಾದರೂ ಬಿಸ್ನೆಸ್ ಮಾಡ್ಬೋದು ಅಂತೇಳಿ ಸ್ಟಡಿ ಮಾಡ್ತಾ ರಿಸರ್ಚ್ ಮಾಡಿದಾಗ ಒಂದು 3-4 ಐಡಿಯಾ ಹೊಳೆಯುತ್ತೆ. ಒಂದು ಏನು ಕೇಳಿದರೆ ಕಾಫಿ ಚೈನ್ ರೆಸ್ಟೋರೆಂಟ್, ಇನ್ನೊಂದು ತನ್ನದೇ ಓನ್ ಬ್ರ್ಯಾಂಡ್, ಇನ್ನೊಂದು ಕಾಫಿ ವೆಂಡಿಂಗ್ ಮಷಿನ್. ಇದರಲ್ಲಿ ತಿಳ್ಕೊಳ್ಳುವಂಥದ್ದು ಲೈಫ್ ಲೆಸನ್ ಮತ್ತು ಬಿಸ್ನೆಸ್ ಲೆಸನ್ ಏನಪ್ಪ ಕೇಳಿದರೆ, ಒಂದು ಕಮೋಡಿಟೀಸಲ್ಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಮಾರ್ಕೆಟಲ್ಲಿ ಎಲ್ಲ ಬಿಸ್ನೆಸ್ ಮಾಡ್ತಾರಲ್ಲ ಅದೇ ರೀತಿ ಮಾಡಬಾರ್ದು, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು. ಎಕ್ಸಾಂಪಲ್, ನಿಮ್ಮದು ಓನ್ ಬ್ರ್ಯಾಂಡ್. ಇಫ್ ಯು ವಾಂಟ್ ಟು ಕಾಂಪೀಟ್ ವಿತ್ ದ ಕಾಂಪಿಟೀಟರ್ಸ್, ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ಬ್ರ್ಯಾಂಡ್ ಸೊ ದ್ಯಾಟ್ ಯು ಕ್ಯಾನ್ ಆಸ್ಕ್ ಯುವರ್ ಓನ್ ಪ್ರೈಸ್. ಅಂದರೆ ನಿಮ್ಮದೇ ರೇಟ್ ನೀವು ಫಿಕ್ಸ್ ಮಾಡ್ಬೋದು, ಯು ಕ್ಯಾನ್ ಫಿಕ್ಸ್ ಯುವರ್ ಓನ್ ಪ್ರೈಸ್. ಸೊ ಕಾಂಪೀಟ್ ಮಾಡ್ಬೋದು ಒಂದು. ಸೊ ಸಿದ್ಧಾರ್ಥ್ ಅವ್ರ ರಿಸರ್ಚಲ್ಲಿ ಈ 3 ಐಡಿಯಾಸ್ ಬರುತ್ತೆ. ಆವಾಗಲೇ ಹೇಳಿದೆ ನಾನು, ಒಂದು ಕಾಫಿ ವೆಂಡಿಂಗ್ ಮಷಿನ್, ಇನ್ನೊಂದು ಚೈನ್ ರೆಸ್ಟೋರೆಂಟು, ಇನ್ನೊಂದು ಕಾಫಿ ಓನ್ ಬ್ರ್ಯಾಂಡ್. ಸೊ ಅವ್ರು ಏನು ಮಾಡ್ತಾರೆ, ಕಾಫಿ ಓನ್ ಬ್ರ್ಯಾಂಡನ್ನು ಸ್ಟಾರ್ಟ್ ಮಾಡ್ತಾರೆ. ಕಾಫಿ ಡೇ ಫ್ರೆಶ್ ಆ್ಯಂಡ್ ಗ್ರೌಂಡ್ ಅಂದ್ಬಿಟ್ಟು ಓನ್ ಕಾಫಿ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಾರೆ. 450 ಔಟ್ಲೆಟ್ ಸ್ಟಾರ್ಟ್ ಮಾಡ್ತಾರೆ. ಅದು ಚೆನ್ನಾಗಿ ನಡೆಯುತ್ತೆ. ನಂತರ ಏನು ಮಾಡ್ತಾರೆ, ಕಾಫಿ ವೆಂಡಿಂಗ್ ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಕಾಫಿ ವೆಂಡಿಂಗ್ ಮೆಷಿನನ್ನು ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಡ್ತಾರೆ. ಆಲ್ಮೋಸ್ಟ್ 30,000 ಕಾಫಿ ವೆಂಡಿಂಗ್ ಮೆಷಿನನ್ನು ಸೇಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದಲ್ಲದೆ ಚೈನ್ ರೆಸ್ಟೋರೆಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ತಮ್ಮ ಫ್ರೆಂಡ್ಸ್ಗಳ ಹತ್ರ ಸಜೆಷನ್ ಕೇಳ್ತಾರೆ. ಫ್ರೆಂಡ್ಸ್ಗಳು ಇದಕ್ಕೆ ಯಾರೂ ಒಪ್ಪೋದಿಲ್ಲ, ಯಾರೂ ಸಪೋರ್ಟು ಮಾಡೋದಿಲ್ಲ, ಇದೆಲ್ಲ ನಡೆಯೋದಿಲ್ಲ. 5 ರೂಪಾಯಿ ಕಾಫಿ ಸಿಗುತ್ತೆ, ನೀನು ಹೆಂಗೆ 25-30 ರೂಪಾಯಿ ಕಾಫಿ ಸೇಲ್ ಮಾಡ್ತೇವೆ, ಜನ ತಗೊಳ್ಳೋದಿಲ್ಲ ಅಂದ್ಬಿಟ್ಟು. VG ಸಿದ್ಧಾರ್ಥ್ ಅವರಿಗೆ ಹೌದಲ್ವಾ ಅಂತ ಅನಿಸುತ್ತೆ. VG ಸಿದ್ಧಾರ್ಥ್ ಅವರಿಗೆ ಆ ಥಾಟ್ ಪ್ರೊಸೆಸ್ ಓಡ್ತಾ ಇರುತ್ತೆ. ಅದೇ ಟೈಮಲ್ಲಿ ಸಿಂಗಾಪುರಿಗೆ ಟ್ರಾವೆಲ್ ಮಾಡ್ತಾರೆ. ಸಿಂಗಾಪುರದಲ್ಲಿ ಗಲ್ಲಿಯಲ್ಲಿ ರೆಸ್ಟೋರೆಂಟ್ಗಳನ್ನು ನೋಡ್ತಾರೆ. ಆ ರೆಸ್ಟೋರೆಂಟ್ಗಳ ಯೂನಿಕ್ನೆಸ್ ಏನಪ್ಪ ಕೇಳಿದರೆ, ಅಲ್ಲಿ ಇಂಟರ್ನೆಟ್ ಅಥವಾ ವೈಫೈ ಫ್ರೀಯಾಗಿ ಕೊಡ್ತಾ ಇರ್ತಾರೆ ಜನಗಳಿಗೆ. ಅದಲ್ಲದೆ ಫುಲ್ಲಿ ಏರ್ ಕಂಡೀಷನ್ಡ್ ಲಕ್ಸುರಿಯಾಗಿ ಇಂಟೀರಿಯರ್ ಮಾಡಿರ್ತಾರೆ.
ಯಾಕೆ ತಾನು ಇದನ್ನು ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಹೇಳಿ ಸಿದ್ಧಾರ್ಥ್ ಅವರಿಗೆ ಆಲೋಚನೆ ಹೊಳೆಯುತ್ತೆ. ಭಾರತಕ್ಕೆ ವಾಪಸ್ ಬರ್ತಾರೆ. ಕೇವಲ 1.5 ಕೋಟಿ, ಸಿದ್ಧಾರ್ಥ್ ಅವ್ರ ಹತ್ರ ತುಂಬ ಹಣ ಇರುತ್ತೆ, 1.5 ಕೋಟಿ ರಿಸ್ಕ್ ತಗೊಳ್ತಾರೆ. ಬೆಂಗಳೂರಿನಲ್ಲಿ ಬ್ರಿಗೇಡ್ ರೋಡಲ್ಲಿ ಫಸ್ಟ್ CCD ಓಪನ್ ಮಾಡ್ತಾರೆ, ಅಂದರೆ ಕೆಫೆ ಕಾಫಿ ಡೇ ರೆಸ್ಟೋರೆಂಟನ್ನು ಓಪನ್ ಮಾಡ್ತಾರೆ ವಿತ್ AC ವಿತ್ ಫ್ರೀ ವೈಫೈ ಇಂಟರ್ನೆಟ್. ಸ್ನೇಹಿತರೆ, 1996 ಆವಾಗಿನ ಕಾಲದಲ್ಲಿ ನನ್ನ ಪ್ರಕಾರ ಇಂಟರ್ನೆಟ್ ಇದೆಯಲ್ಲ, ವೆರಿ ಫ್ಯೂ ಪೀಪಲ್ ಇಲ್ವೇ ಅಂತ ಹೇಳ್ಬೋದು. ಆ ಕಾಲದಲ್ಲಿ ವೈಫೈ ಫ್ರೀ ಕೊಡ್ತಾಯಿದ್ರು ಎಲ್ಲ ಕಸ್ಟಮರ್ಗಳಿಗೆ. 1996 ಒಂದೇ ಒಂದು ಔಟ್ಲೆಟ್ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿನ ಬ್ರಿಗೇಡ್ ರೋಡಲ್ಲಿ. 2000 ಇಸ್ವಿ ಹೊತ್ತಿಗೆ ಅದು 22 ಔಟ್ಲೆಟ್ ಆಗುತ್ತೆ. 2004 ಹೊತ್ತಿಗೆ 200 ಔಟ್ಲೆಟ್ ಆಗುತ್ತೆ. 2014 ಹೊತ್ತಿಗೆ ಸ್ನೇಹಿತರೆ 1488 ಔಟ್ಲೆಟ್ ಆಗುತ್ತೆ ಕೆಫೆ ಕಾಫಿ ಡೇ. ಸ್ನೇಹಿತರೆ, ಇಷ್ಟೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸಿದ್ಧಾರ್ಥ್ ಅವರು ಮಿಸ್ಟೇಕ್ಸ್ ಮಾಡಿದ್ದು ಇಲ್ಲಿಂದ ಸ್ನೇಹಿತರೆ. ಕೆಫೆ ಕಾಫಿ ಡೇ ಚೆನ್ನಾಗಿ ರನ್ ಆಗ್ತಿರುವಾಗಲೇ ಅವ್ರೇನು ಮಾಡ್ತಾರೆ, ಡೈವರ್ಸಿಫೈ ಮಾಡ್ತಾರೆ, ಬಿಸ್ನೆಸ್ಸನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಆವಾಗ ಆ ಕಾಲದಲ್ಲಿ ಇನ್ಫೋಸಿಸ್ IPO ಅನೌನ್ಸ್ ಮಾಡಿದಾಗ ಅನ್ಸಬ್ಸ್ಕ್ರಿಪ್ಷನ್ ಆಗುತ್ತೆ, ಯಾರೂ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಲ್ಲ, ಇವರು ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಕೇವಲ 6 ತಿಂಗಳಲ್ಲಿ 6 ಪಟ್ಟು ಲಾಭವನ್ನು ತಗೊಳ್ತಾರೆ. ಅದಲ್ಲದೆ ಮೈಂಡಿಟ್ರಿ ಸಹ IPO ಅನೌನ್ಸ್ ಮಾಡುತ್ತೆ. ಮೈಂಡಿಟ್ರಿ IPO ಅನೌನ್ಸ್ ಮಾಡಿದಾಗ ಅಲ್ಲಿ ಸಹ ಅನ್ಸಬ್ಸ್ಕ್ರೈಬ್ ಆಗುತ್ತೆ. VG ಸಿದ್ಧಾರ್ಥ್ ಅವರು 170 crores 170 ಕೋಟಿ ಮೈಂಡಿಟ್ರಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಕೇವಲ 5-6 ವರ್ಷದಲ್ಲಿ 170 ಕೋಟಿ ಮಾಡಿದಂಥ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, 3000 ಕೋಟಿಗೆ ಆ ಶೇರನ್ನು ಸೇಲ್ ಮಾಡ್ತಾರೆ. ಮೈಂಡಿಟ್ರಿಯಲ್ಲಿ ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ತಾರೆ VG ಸಿದ್ಧಾರ್ಥ್ ಅವರು. ಇಷ್ಟೇ ಅಲ್ಲ, 2006 ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕ್ ಅಂತ ಹೇಳಿ ಒಂದು IT ಪಾರ್ಕನ್ನು ಸಹ ಮಾಡ್ತಾರೆ. 120 ಎಕರೆ ಜಾಗದಲ್ಲಿ 3.3 ಮಿಲಿಯನ್ ಬಿಲ್ಟಪ್ ಏರಿಯಾದಲ್ಲಿ ಒಂದು ದೊಡ್ಡ ಬಿಲ್ಡಿಂಗನ್ನು ಮಾಡಿ ಎಲ್ಲ ಕಾರ್ಪೊರೇಟ್ ಸಂಸ್ಥೆಗಳನ್ನು ಕರೆಸಿಬಿಟ್ಟು ಇನ್ಕ್ಯುಬೇಷನ್ ಸೆಂಟರ್ ಥರ ಮಾಡ್ತಾರೆ. ರಿಯಲ್ ಎಸ್ಟೇಟಿಗೂ ಕಾಲಿರ್ತಾರೆ. ಇಷ್ಟೇ ಅಲ್ಲ, ತನ್ನ ಹತ್ರ 15,000 ಎಕರೆ ಜಾಗ ಇದೆ, ತುಂಬ ಮರಗಳಿದ್ದಾವೆ. ಈ ಮರಗಳನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಫರ್ನಿಚರ್ ಕಂಪನಿಯನ್ನು ಸಹ ಸ್ಟಾರ್ಟ್ ಮಾಡ್ತಾರೆ. ತನ್ನ ಕೆಫೆ ಕಾಫಿ ಡೇ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಸಾಫ್ಟ್ವೇರ್ ಕಂಪನಿಗಳಿಗಾಗಿರ್ಬೋದು, ಎಲ್ಲ ಕಡೆಯೂ ಸಹ ಇಂಟೀರಿಯರ್ ಮಾಡಲಿಕ್ಕೆ ಇವರ ಫರ್ನಿಚರ್ಸ್ ಕಂಪನಿಗಳನ್ನೇ ಯೂಸ್ ಮಾಡ್ಕೊಳ್ತಾರೆ. ಫರ್ನಿಚರ್ ಕಂಪನಿಗಳನ್ನು ಸಹ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೇ ಅಲ್ಲ, ಇನ್ನೇನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ರಿಸರ್ಚ್ ಮಾಡ್ತಾರೆ. ಆಗ ಹೊಳೆಯುತ್ತೆ ಹಾಸ್ಪಿಟಾಲಿಟಿ. ಲಕ್ಸುರಿಯಾದ ರೆಸಾರ್ಟನ್ನು ಸಹ ಸ್ಟಾರ್ಟ್ ಮಾಡ್ತಾರೆ. ಒಂದು ಕರ್ನಾಟಕದಲ್ಲಿ, ಇನ್ನೊಂದು ಅಂಡಮಾನ್ ನಿಕೋಬಾರದಲ್ಲಿ 2 ರೆಸಾರ್ಟ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ, ಒಂದು ಕಂಪನಿ ಸೆಟಲ್ ಆದಮೇಲೆ, ಒಂದು ಕಂಪನಿ ಸ್ಟ್ಯಾಂಡ್ ಆದಮೇಲೆ ಇನ್ನೊಂದು ಬಿಸ್ನೆಸ್ ಮಾಡಬೇಕೇ ವಿನಃ ಒಂದು ಕಂಪನಿ ರನ್ ಆಗ್ತಾ ಇರಬೇಕಾದ್ರೇ, ಸ್ಟ್ಯಾಂಡೇ ಆಗಲಿಲ್ಲ ರನ್ ಆಗ್ತಾ ಇದೆ, ಈ ಪ್ರಾಫಿಟ್ ಏನೇನು ಬರ್ತಾ ಇದೆ ಅನ್ಬೇಕಾದ್ರೇ ಇನ್ನೊಂದು ಕಂಪನಿ ಅಥವಾ ಇನ್ನೊಂದು ಟ್ರೇಡ್ಗೆ ನಾವು ಬಿಸ್ನೆಸ್ ಮಾಡೋದಿದೆಯಲ್ಲ, ಇದು ವೆರಿ ವೆರಿ ಡೇಂಜರಸ್ ಸ್ನೇಹಿತರೆ. ಈ ಲೆಸನ್ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಇಂತಹ ಮಿಸ್ಟೇಕ್ಸ್ ಸಿದ್ಧಾರ್ಥ್ ಅವರು ಮಾಡ್ತಾರೆ. ಇಲ್ಲಿ ಏನಾಗಿದೆ ಕೇಳಿದರೆ, ಕೆಫೆ ಕಾಫಿ ಡೇ ಸ್ಟಾರ್ಟ್ ಮಾಡಿದ್ರು, ಬೇರೆ ಬೇರೆ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಿದ್ರು, ಫರ್ನಿಚರ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ವೇ ಟು ವೆಲ್ತ್ ಅನ್ನುವ ಫಿನಾನ್ಷಿಯಲ್ ಕಂಪನಿಯನ್ನು ಸಹ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಮಲ್ಟಿ ಡೈಮೆನ್ಷನಲ್ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಕೇಳಿದ್ರೆ, ಇಷ್ಟೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಹೇಗೆ ಸ್ಟಾರ್ಟ್ ಮಾಡಿದರು? ಒಂದು ಕಂಪನಿ ಸ್ಟಾರ್ಟ್ ಆಗಿದೆ, ಆ ಕಂಪನಿಯಲ್ಲಿ ಪ್ರಾಫಿಟ್ ಬರ್ತಾ ಇದೆ, ಇನ್ನೇನು ಡೆವಲಪ್ ಆಗ್ತಾ ಇದೆ ಅನ್ನುವಾಗಲೇ ಇನ್ನೊಂದು ಕಂಪನಿ ಸ್ಟಾರ್ಟ್ ಮಾಡಿದರು. ಅಲ್ಲಿ ಲೀಡರ್ಸ್ಗಳನ್ನು ಕ್ರಿಯೇಟ್ ಮಾಡಿಲ್ಲ ಸ್ನೇಹಿತರೆ. VG ಸಿದ್ಧಾರ್ಥ್ ಅವರು ಮಾಡಿರೋ ಮೇಜರ್ ಮಿಸ್ಟೇಕ್ಸ್ ಇಲ್ಲಿ ಕೇಳಿದರೆ, ಲೀಡರ್ಸ್ಗಳನ್ನ ಯಾರೂ ಕ್ರಿಯೇಟ್ ಮಾಡಿಲ್ಲ. ಅಲ್ಲಿ ಮೆಜಾರಿಟಿಯಾಗಿ ಅವರ ಬೇರೆ ಬೇರೆ ಕಂಪನಿಗಳಲ್ಲಿ ಡಿಸಿಷನ್ ಮೇಕರ್ ಇರಲಿಲ್ಲ. ಇವರೊಬ್ಬರೇ ಡಿಸಿಷನ್ ತಗೊಳ್ಬೇಕಿತ್ತು. ಇವರಿಗೆ ಕೂತು ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಳೋಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ತುಂಬ ಕಂಪನಿಗಳಿತ್ತು. ಇವರೇನು ಮಾಡಿ ರಾಂಗ್ ಡಿಸಿಷನ್ ತಗೊಳ್ತಾ ಹೋದರು ಕೆಲವೊಂದು ಕಡೆ. ಮತ್ತೊಂದು ಕಡೆ ಒಂದು ಕಂಪನಿ ಇನ್ನೇನು ಸ್ಟಾರ್ಟ್ ಆಗಿದೆ, ಅಲ್ಲಿ ಪ್ರಾಫಿಟ್ ಬರುವ ಮೊದಲೇ ಇನ್ನೊಂದು ಕಂಪನಿ ಸ್ಟಾರ್ಟ್ ಮಾಡಿದರು. ಲೋನ್ ಮೇಲೆ ಲೋನ್ ತಗೊಂಡು ಕಂಪನಿ ಸ್ಟಾರ್ಟ್ ಮಾಡ್ತಾ ಹೋದರು. ಅಲ್ಲಿ ಏನಾಯಿತು, ಕಂಪನಿಗಳೇನೂ ಜಾಸ್ತಿ ಆದವು, ಬಟ್ ಅಲ್ಲಿ ಪ್ರಾಫಿಟ್ ಒಂದು ಕಂಪನಿಗೂ ಬಂದಿಲ್ಲ. ಇದೆಲ್ಲ ಆದಮೇಲೆ ಫಿನಾನ್ಷಿಯಲ್ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ. ಫಿನಾನ್ಷಿಯಲ್ ಕ್ರೈಸಿಸ್ ಸ್ಟಾರ್ಟ್ ಆದಾಗ ತನ್ನ ಶೇರ್ಗಳನ್ನೆಲ್ಲ ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2015 ಹೊತ್ತಿಗೆ ಇವರ ಶೇರ್ ಪರ್ಸೆಂಟ್ ಬಂದುಬಿಟ್ಟು, ಕಂಪನಿಯ ಶೇರ್ ಪರ್ಸೆಂಟ್ ಬಂದುಬಿಟ್ಟು ಕೇವಲ 9% ಇರುತ್ತೆ. ಉಳಿದ 91% ಪಬ್ಲಿಕ್ ಇದು ಹೊರಗಡೆಯವ್ರದ್ದಾಗಿರುತ್ತೆ. ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ಲೆಸನ್ ಏನಂತ ಕೇಳಿದರೆ, ಡೋಂಟ್ ಎಕ್ಸ್ಪಾಂಡ್ ರ್ಯಾಪಿಡ್ಲಿ. ತುಂಬ ಸ್ಪೀಡಾಗಿ ಎಕ್ಸ್ಪಾಂಡ್ ಮಾಡೋಕ್ಕೆ ಹೋಗಬೇಡಿ. ಗ್ರ್ಯಾಜುವಲಿ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪಾಂಡ್ ಮಾಡ್ತಾ ಹೋಗಿ ಕಂಪನಿ ಅಥವಾ ನಿಮ್ಮ ಬಿಸ್ನೆಸ್ಸನ್ನು ಸ್ನೇಹಿತರೆ. ನಂತರ ಏನಾಗುತ್ತೆ, ಕಂಪನಿ ಲಾಸಲ್ಲಿ ಬೀಳ್ತಾ ಹೋಗುತ್ತೆ. ನಂತರ CCD ಏನು ಮಾಡುತ್ತೆ, ಪಬ್ಲಿಕ್ ಆಫರಿಂಗ್. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ IPO ಅನೌನ್ಸ್ ಮಾಡ್ತಾರೆ. IPO ಅನೌನ್ಸ್ ಮಾಡಿದಾಗ ನಂದನ್ ನೀಲ್ಕಣಿ ಆಗಿರ್ಬೋದು, ರಾಕೇಶ್ ಜುಂಜುನವಾಲ ಆಗಿರ್ಬೋದು, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಏನು ಮಾಡ್ತಾರೆ, CCD ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಯಾವಾಗ IPO ಸಬ್ಸ್ಕ್ರಿಪ್ಷನ್ ಆಗುತ್ತೆ, ಆಲ್ಮೋಸ್ಟ್ 18-20% ಡಿಕ್ಲೈನ್ ಆಗುತ್ತೆ, ಅಂದರೆ ಡೌನ್ಫಾಲ್ ಆಗುತ್ತೆ. ಡೇ ಬೈ ಡೇ CCD ಶೇರ್ಸ್ ಏನಾಗುತ್ತೆ, ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಯಾಕಂತ ಕೇಳಿದರೆ ಕಂಪನಿ ಇನ್ನೂ ಪ್ರಾಫಿಟಲ್ಲಿ ಇರಲಿಲ್ಲ, ಕಂಪನಿ ಲಾಸ್ ಮೇಕಿಂಗ್ ಕಂಪನಿ ಆಗಿತ್ತು. ಇನ್ವೆಸ್ಟರ್ಸ್ಗಳು ಪ್ರೆಷರೈಸ್ ಮಾಡ್ತಾರೆ.
ಬ್ಯಾಂಕ್ನಲ್ಲಿ ಲೋನ್ ಕೊಟ್ಟವರು ಸಹ ರಿಕವರಿಗೆ ಪ್ರೆಷರೈಸ್ ಮಾಡ್ತಾರೆ. ಸೊ ಇಷ್ಟೇ ಅಲ್ಲ ಸ್ನೇಹಿತರೆ, 2017ರಲ್ಲಿ ಡಿ ಕೆ ಶಿ ಅವ್ರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ರೇಡ್ ಆದಾಗ ಡಿ ಕೆ ಶಿ ಅವರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೋ ಗೊತ್ತಿಲ್ಲ, ಬಟ್ ಇವರ ಕೆಲವೊಂದು ಡಾಕ್ಯುಮೆಂಟ್ಸ್ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಅವರಿಗೆ. ಆ ಬೇಸಿಸ್ ಮೇಲೆ ಇವ್ರ ಮನೆ ಮೇಲೂ ಸಹ ರೇಡ್ ಆಗುತ್ತೆ, ಕೆಲವೊಂದು ಮನೆ ಮೇಲೆ ರೇಡ್ ಆಗುತ್ತೆ. ರೇಡ್ ಆದಾಗ ಅಲ್ಲೂ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸಿಗುತ್ತವೆ. ಅಪ್ರಾಕ್ಸಿಮೇಟ್ಲಿ 600 ಕೋಟಿ ಸೊ ಡಿಫಾಲ್ಟ್ಸ್ ಆಗಿರೋದು ಇನ್ಕಮ್ ಟ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ಅದು ಕಟ್ಟಬೇಕಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಅವರು ಸಹ ಪ್ರೆಷರೈಸ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಪ್ರೆಷರೈಸ್ ಆಗಿರ್ಬೋದು, ಇನ್ವೆಸ್ಟರ್ ಪ್ರೆಷರ್ ಆಗಿರ್ಬೋದು, ಬ್ಯಾಂಕ್ಗಳ ಪ್ರೆಷರ್ ಆಗಿರ್ಬೋದು, ಪೊಲಿಟಿಕಲ್ ಪ್ರೆಷರ್, ಇದೆಲ್ಲ ಪ್ರೆಷರ್ನಿಂದ ಸೊ ಮನನೊಂತಾರೆ. ಸೊ ಇದೆಲ್ಲ ಫೇಸ್ ಮಾಡಲಿಕ್ಕೆ ಆಗದೆ ಅವರೇನು ಮಾಡ್ತಾರೆ, 2019ನಲ್ಲಿ ವಿ ಜಿ ಸಿದ್ಧಾರ್ಥ ಅವರು ಸೂಸೈಡ್ ಮಾಡ್ಕೊಳ್ತಾರೆ. ಸ್ನೇಹಿತರೆ, ವಿ ಜಿ ಸಿದ್ಧಾರ್ಥ ಅವರು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಮೇಯ್ನ್ ರೀಸನ್ ಇಷ್ಟೇ, ಬೇರೆ ಬೇರೆ ಕಂಪನಿಗಳನ್ನು ರ್ಯಾಪಿಡಾಗಿ ಗ್ರೋತ್ ಆಗಿರೋದು. ರ್ಯಾಪಿಡಾಗಿ ಗ್ರೋತ್ ಮಾತ್ರ ಅಲ್ಲ, ಲೋನ್ ತಗೊಂಡು ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಗ್ರೋತ್ ಆಗಿರೋದು. 90% ಬ್ಯಾಂಕ್ನಲ್ಲಿ ಲೋನ್ ಮಾಡಿಬಿಟ್ಟು ಬಿಸ್ನೆಸ್ ಮಾಡಿದರೆ ಇದೇ ಪ್ರಾಬ್ಲಮ್ ಆಗೋದು ಸ್ನೇಹಿತರೆ. ಸೊ ಲೋನ್ ಮೇಲೆ ಲಯಬಿಲಿಟಿ ಮೇಲೆ ಲಯಬಿಲಿಟಿ ಆಗ್ತಾ ಹೋಯಿತು. ಇದೆಲ್ಲ ರೀಸನ್ ಒಟ್ಟಿಗೆ ಆಯಿತು. ಸೊ ರೀಸನ್ ಫೇಸ್ ಮಾಡಲಿಕ್ಕೆ ಆಗಲಿಲ್ಲ, ಸುಸೈಡ್ ಮಾಡಿಕೊಂಡ್ರು. ಸೊ ವಿ ಜಿ ಸಿದ್ಧಾರ್ಥ ಅವರು ಸುಸೈಡ್ ಮಾಡ್ಕೊಂಡ ನಂತರ ಮಾಳವಿಕಾ ಅವರು ಟೇಕ್ ಓವರ್ ಮಾಡ್ಕೊಳ್ತಾರೆ ಕಂಪನಿ. 6,000 crores ಲಯಬಿಲಿಟಿಯನ್ನು ಕ್ಲಿಯರ್ ಮಾಡ್ತಾರೆ. ಸೊ ಇವತ್ತಿಗೂ ಸಾಕು CCD ಪ್ರಾಫಿಟ್ ಮೇಕಿಂಗ್ ಕಂಪನಿ ಅಲ್ಲ. ಸೊ ಆಲ್ ದ ಬೆಸ್ಟ್ ಹೇಳೋಣ, ಆಲ್ ದ ಬೆಸ್ಟ್ ಫಾರ್ ದೆಮ್. ಸೊ CCD ಕಂಪನಿ, ಯಾಕಂದ್ರೆ ನಮ್ಮ ಇಂಡಿಯನ್ ಕಂಪನಿ, ತುಂಬ ಹೆಸರು ಮಾಡಿದ್ದು ಕಂಪನಿ. ಸೊ ಇನ್ನೂ ಗ್ರೋತ್ ಆಗಲಿ ಕಂಪನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ವೆರಿ ಮಚ್. ಬಾಯ್.